ಪಾರಿವಾಳ ಯಾರು ನೀನು. ಅಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆಯಿತು. ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಇಂಥದ್ದೊಂದು ಕಿಡ್ನಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ, ಟ್ಯೂಷನ್ ಟೀಚರ್ ಆಗಿದ್ಲು. ಅದರ ವರದಿ ಇಲ್ಲಿದೆ. ಪ್ರೇಮದಾನ ಶೈಲಿ ಪಾದ ತೇಲುತ್ತೈತೆ ನೀನು ನಕ್ಕರೆ. ಟ್ಯೂಷನ್ ಟೀಚರ್ ಬಂದ್ಲು ಎಲ್ಲ ಮಚ್ಚಿಕೊಳ್ರಪ್ಪ, ಅಕ್ಕ ಕದ್ಕೊಂಡು ಹೋಗ್ಬಿಡ್ತಾಳೆ. ಅವ್ರು ನೋಡೋಣ, ನಾನು ತಪ್ಪು ಮಾಡಿದ್ರೆ ಪ್ರಪಂಚ ಎಲ್ಲರೂ ತಪ್ಪು ಮಾಡ್ತಾರೆ. ಹಂಗ್ ಮಾಡಿಲ್ಲ ನಾನು, ಎಲ್ಲರಿಗೂ ಹೇಳ್ಬಿಡು. ಪ್ರಪಂಚಕ್ಕೆ ಉದ್ಧಾರ ಆಗಕ್ಕೆ ಹೆಣ್ಮಕ್ಳು ಸಮಾಜ ಕಣ್ಣೀರೇ ಗೋಳು. ಅಕ್ಕ, ನೀನು ಮಕ್ಳುಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟು 20ನೇ ವರ್ಷಕ್ಕೆ ಬೇಜಾನ್ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಅವಾಗೇನೆ ನೀನ್ ತುಂಬಾ ಗ್ರೇಟ್ ಕಂಡ್ಬಿಡಕ್ಕ. ನಾನು ಬಿಗ್ ಬಾಸ್ ಅಲ್ಲಿ ನಿನ್ ಮುಖವ ನೋಡ್ಬಿಟ್ಟು ನೀನ್ ತುಂಬಾ ಇನ್ನೋಸೆಂಟ್ ಅನ್ಕೊಂಡ್ಬಿಟ್ಟಿದ್ದೆ ಕಣಕ್ಕ. 10 ವರ್ಷದಿಂದ ನಮ್ಮ ಅಜಿತ್ ಹನ್ಮಕ್ಕವರು ಸುವರ್ಣ ನ್ಯೂಸ್ ಅಲ್ಲಿ ಹಾಕೊಂಡ್ ಗುಮ್ಮಿರೋದ್ನ. ಬೆಂಗಳೂರಿನಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆಯಿತು. ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಇಂಥದ್ದೊಂದು ಕಿಡ್ನಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ, ಟ್ಯೂಷನ್ ಟೀಚರ್ ಆಗಿದ್ಲು. ಅದರ ವರದಿ ಇಲ್ಲಿದೆ. ಟ್ಯೂಷನ್ ಟೀಚರ್ ನೀವೇನಕ್ಕ? ವೀಕ್ಷಕರೇ, ಇವಳ ಹೆಸರು ಐಶ್ವರ್ಯ ಪಯ್ಯಿ. ಯಾವಾಗ ಜೈಲ್ಗೆ ಹೋಗಿ ಬಂದೋ ಇವಳ ಹೆಸರು ಚೇಂಜ್ ಆಗಿದ್ದು ಮೋಕ್ಷಿತಾ ಪಯ್ಯಿ. ಜೈಲಲ್ಲಿ ಮೋಕ್ಷ ಸಿಕ್ಕಿದ್ಮೇಲೆ ಮೋಕ್ಷಿತಾ ಪಯ್ಯಿ ಅಂತದ್ಲು ಇವಕ್ಕ ಹೊರಗಡೆ ಇಷ್ಟೊಂದು ದೊಡ್ಡವ್ರು ಸಾಧನೆ ಮಾಡಿದ್ರು. ಬಿಗ್ ಬಾಸ್ ಮನೇಲಿ ನಗ್ನಾಗ್ತಾ ಇರೋದಕ್ಕೆ ನಮ್ ಕಡೆಯಿಂದ ಒಂದು ಪುಷ್ಪಾರ್ಚನೆ ಮಾಡ್ಬಿಡೋಣ. ಪುಷ್ಪಾರ್ಚನೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮೋಕ್ಷಿತಕ್ಕಾಗಿ ಕೆಲವೇ ಕ್ಷಣಗಳಲ್ಲಿ ಮಾಲಾರ್ಪಣೆ ಆಗುವುದು. ವೀಕ್ಷಕರೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಬರೀ ಈ ಥರ ತರಲೆ ಕಾಂಟ್ರವರ್ಸಿ ಕಾನೂನಿಗೆ ವಿರುದ್ಧವಾಗಿದ್ದನ್ನು ಮಾಡೋವಂಥವ್ರನ್ನೇ ಕರೆದು ಒಳಗಾಕತ್ತಾರಲ್ಲ. ಯಾಕವರು ಅದ್ಯಾವುದೋ ಶೋನವರು ಅದನ್ನೇ ಕಾಯ್ತಿರ್ತಾರೋ ಹೆಂಗವರು? ನಾಳೆ ಹಂಗೆ ಆದರೆ ದಾವೂದ್ ಇಬ್ರಾಹಿಮ್ನು ಕರ್ಸ್ಕೊಂಡ್ಬಿಡ್ತಾರೋ ಏನೋ. ದೇ ಆರ್ ಎನ್ಕರೇಜಿಂಗ್ ಅನ್ಸುತ್ತೆ ಒಂದೊಂದ್ಸರಿ ನನಗೆ, ಯಾಕೋ ಅದು ಸರಿ. ಪೊಲೀಸ್ ಗಾಡಿಯಲ್ಲಿ ಕುತ್ಕೊಂಡು ಜೈಲ್ ಕಂಬಿ ಎಣ್ಸಕ್ ಹೋತಿರಿ ಹೆಂಗೆ ನೀವು ಅಂದ್ರೆ ನಾನು ಹೆಂಗೆ ಅಂತ ಹೇಳಕ್ಕ ನಿನ್ಗೆ? ಒಂದ್ಸರಿ ಆಗಿರೋ ತಪ್ಪನ ಅಲ್ವಾ? ಅವ್ರು ನೋಡೋಣ, ನಾನು ತಪ್ಪು ಮಾಡಿದ್ರೆ ಪ್ರಪಂಚ ಎಲ್ಲರೂ ತಪ್ಪು ಮಾಡ್ತಾರೆ. ಹಂಗ್ ಮಾಡಿಲ್ಲ ನಾನು, ಎಲ್ಲರಿಗೂ ಹೇಳ್ಬಿಡು. ಪ್ರಪಂಚಕ್ಕೆ ಉದ್ಧಾರ ಆಗಕ್ಕೆ ಹೆಣ್ಮಕ್ಳು ಸಮಾಜ ಕಣ್ಣೀರೇ ಗೋಳು. ಜೈಲಲ್ಲೋಗಿ ಮೂತೆ ಮುರಿತಾಳೆ. ಹಾಗಿದ್ರೆ ಇವಕ್ಕ ನಕ್ಕೊಂಡು ಕಿಡ್ನಾಪ್ ಮಾಡಿರೋ ಹುಡುಗಿಯವ್ರ ತಂದೆ ತಾಯಿ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬಂದ್ಬಿಡೋಣ ಬನ್ನಿ. 8:30 ಫೋನ್ ಮಾಡಿಬಿಟ್ಟು ಆಂಟಿ ಟ್ಯೂಷನ್ಗೆ ಬಂದಿಲ್ಲ ಪವಿತ್ರ, ಸಂಜೆ 6 ಗಂಟೆಗೆ ಟ್ಯೂಷನ್ ಬರಕ್ಕೆ ಹೇಳಿ ಅಂತ ಹೇಳಿದ್ರು. ಆಮೇಲೆ ನಾನು ಇಲ್ಲ ಟ್ಯೂಷನ್ಗೆ ಬಂದು ಅವಳು 6 ಗಂಟೆಗೆ ಅಂತ ಹೇಳಿದ್ದಕ್ಕೆ ಇಲ್ಲ ಬಂದಿಲ್ಲ ಆಂಟಿ ಅಂತಂದ್ರೆ ಅವಾಗ ಸ್ವಲ್ಪ ಗಾಬರಿ ಆಯಿತು ನನಗೆ. ಆಮೇಲೆ ಅವಳು ಏನಂದ್ರೆ ನನಗೂ ಗಾಬರಿ ಆಗ್ತಾ ಇದೆ ಆಂಟಿ, ನೀವು ಫೋನ್ ಮಾಡಿ ನಂಗೆ ಹೇಳಿ ಅವ್ರು ಬಂದಮೇಲೆ ಅಂತ. ಆಮೇಲೆ ಸರಿ ಫೋನ್ ಇಟ್ಟಾದ್ಮೇಲೆ ಒಂದು 10 ನಿಮಿಷಕ್ಕೆ ಅವ್ನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಹೀಗೆ ಪವಿತ್ರ ಹುಡುಕ್ತಾ ಇದ್ದೀರಾ ನೀವು ಅಂತೆಲ್ಲ ಕೇಳಿದೆ. ಹೌದು, ನೀವು ಯಾರಣ್ಣ ಅಂತ ಕೇಳಿದ್ದಕ್ಕೆ ಅವರು ಹಿಂಗೆ ನಿಮ್ಮ ಮಗಳು ನಮ್ಮ ಹತ್ರ ಸೇಫ್ ಆಗಿದ್ದಾಳೆ, ನಿಮ್ಮ ಮಗಳು ನಿಮಗೆ ಬೇಕು ಅಂದರೆ ನಮಗೆ ಇಷ್ಟು ಅಮೌಂಟು 25 ಲಕ್ಷ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು. ಆಮೇಲೆ ಇಷ್ಟೆಲ್ಲ ಆಯಿತು. ಆವಾಗ ನಾನು ಅವಳು ಕೇಳಿದೆ, ಈ ಥರ ಯಾರೋ ಗೊತ್ತಿಲ್ಲ ಐಶ್ವರ್ಯ ಈ ಥರ ಫೋನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕೇಳಿದ್ದಕ್ಕೆ ಅವಳೇ ನಂದು ಆಂಟಿ ಅಕ್ಕಲ ಹತ್ರ ಏನು ಹೇಳ್ಬೇಡಿ, ಬನ್ನಿ ಇಲ್ಲಿ ನಮ್ಮ ಮನೆಗೆ, ನಾನು ಮಾತಾಡ್ತೀನಿ, ಅವರೇನೋ ಫೋನ್ ಮಾಡಿದ್ರೆ ನಾನು ಮಾತಾಡ್ತೀನಿ. ನಂಗೆ ಅವಾಗ ಅನಿಸಿಲ್ಲ, 11:15 ಅಷ್ಟೊತ್ತಿಗೆ ನಿಮ್ಮ ಜೊತೆಲಿ ಇದ್ದಾಳಲ್ಲ ಅವ್ರಿಗೆ ಕೈಯಲ್ಲಿ ನನಗೆ ಪೀಣ್ಯ ಮೆಟ್ರೋ ಹತ್ರ ದುಡ್ಡು ಕಳಿಸಿ ಅಂತ. ಆವಾಗ ನನಗೆ ಆವಾಗ ಕನ್ಫರ್ಮ್ ಆಯಿತು ಇದೆ. ತಂದೆ ತಾಯಿ ಮಾತು ನಮ್ದು ಹೇಳ್ತಿದ್ದವರು ಪೊಲೀಸ್ ಅಪ್ಪನ ಮಾತನ್ನ ನಂಬ್ತೀರಾ ಅನ್ನೋದ್ರೆ ಪೊಲೀಸ್ ಅಪ್ಪನ ಬಾಯಿನಲ್ಲೇ ಅವಳು ಗುಣ್ಗಾಣ ಕೇಳ್ತೀನಿ. ಬರ್ರಪ್ಪ ಬರ್ರಿ. ಬನಶಂಕರಿ ಹತ್ರ ಹೋಗೋ ಸಮಯದಲ್ಲಿ ಐಶ್ವರ್ಯಾಗಿ ನಾವು ವಿಚಾರಣೆ ಒಳಪಡಿಸಿ ಎಲ್ಲ ಅವಳಿಗೆ ಕೇಳ್ಕೊಂಡಾಗ ಅವಳು ಈ ಎಲ್ಲ ಪ್ರಕರಣದಲ್ಲಿ ಅವಳು ಭಾಗಿಯಾಗಿರೋದ್ರ ಬಗ್ಗೆ ಮತ್ತೆ ಅವಳ ಜೊತೆ ಇನ್ನೊಬ್ಬ ನಾಗಭೂಷಣ್ ಅಂತ ಅವಳ ಸ್ನೇಹಿತರು ಅವರು ಕೂಡ ಭಾಗಿಯಾಗಿರೋದ್ರ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಟ್ಟರು. ಸುಮಾರು ರಾತ್ರಿ 1:00ವರೆಗೆ ಈ ಆರೋಪಿ ಮಿನಿಮೆಲ್ಸ್ ಹತ್ರ ಬಂದಾಗ ನಮ್ಮ ಪೊಲೀಸರು ಅಲ್ಲಿ ಏನ್ ಕಾಯ್ತಾ ಇದ್ರು ಅವ್ರನ್ನ ಆರೋಪಿನ ಅಲ್ಲಿಂದ ನಾವು ಆಗ್ತಿಲ್ವೇ ಈ ಕೇಸು? ಇದನ್ನ ನಾನು ಹೇಳಲೇಬೇಕು. ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ರಿಸಲ್ಟ್ ಬಂತು.
ನ್ಯೂಸ್ ಪೇಪರ್ ನಮ್ಮನೆಗೆ ನ್ಯೂಸ್ ಪೇಪರ್ ಬಂತು ಕಣಕ್ಕ. ಪತ್ರಿಕೆಗಳಲ್ಲಿ ನ್ಯೂಸ್ ಪ್ರಕಟ ಆಗಲು ಒಂದಲ್ಲ ಎರಡಲ್ಲ 100 ಬಾರಿ ಪತ್ರಿಕೆಗಳವರು ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ಆದರೆ ಈ ನ್ಯೂಸ್ ಚಾನೆಲ್ ಥರ ಇವಾಗೊಂದು ಅವಾಗೊಂದು ಪತ್ರಿಕೆಗಳಲ್ಲಿ ಪ್ರಕಟ ಮಾಡೋಕ್ಕಾಗೋದಿಲ್ಲ. 100 ವರ್ಷ ಕಳೆದ್ರೂ ದಾಖಲಾತಿಗಳು ದಾಖಲಾತಿ ಕೋಣೆಯಲ್ಲಿ ಭದ್ರವಾಗಿರುತ್ತವೆ. ಈಗ ಗೊತ್ತಾಯ್ತು ಗುರು. ಗೊತ್ತೋ ಗೊತ್ತಿಲ್ದಿರೋ ದುಡ್ಡಾಸೆಗೆ ಹೆಣ್ಮಗ ತಪ್ಪು ಮಾಡ್ಬಿಡೋದು ಗುರು. ಪಾಪ ಬಿಗ್ ಬಾಸ್ ಅಲ್ಲಿ ಟ್ರೋಫಿ ಗೆದ್ಕೊಂಬರ್ಲಿ ಅಂತ ಆಶೀರ್ವಾದ ಮಾಡಿಕೊಂಡು ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೋಕ್ಷಿತಕ್ಕ ಫ್ಯಾನ್ಸ್ಗಳು ಯಾರು ಕಮೆಂಟ್ ಮಾಡೋಂಗಿರಲ್ಲ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಅಷ್ಟೇ. ಒಂದ್ಸರಿ ಆಗಿರೋ ತಪ್ಪನ ಅಲ್ವಾ? ಅವ್ರು ನೋಡೋಣ ನಾನು ತಪ್ಪು ಮಾಡಿದ್ರೆ ಪ್ರಪಂಚದಾಗ ಎಲ್ಲರೂ ತಪ್ಪು ಮಾಡ್ತಾರೆ. ಹಂಗ್ ಮಾಡಿಲ್ಲ ಕಣಣ್ಣ ನಾನು. ಎಲ್ಲರಿಗೂ ಹೇಳ್ಬಿಡು, ಪ್ರಪಂಚಕ್ಕೆ ಉತ್ತರ ಆಗಕ್ಕೆ ಹೆಣ್ಮಕ್ಳು ಸಮಾಜ ಕಣ್ಣೀರ ಗೋಳು. ಸರಿ ಬಿಡು, ಆಯ್ತು ಬಿಡು.